ಜಾಸ್ತಿ. ಓಕೆ. ಎಲ್ಲೋ ಒಂದು ಕಡೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ WHO ಪ್ರಕಾರ ಭಾರತದಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಸಮಸ್ಯೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ. ಹಾಗಾದ್ರೆ ಏನು ಗರ್ಭಕೋಶದ ಕ್ಯಾನ್ಸರ್ ಅಂತಂದ್ರೆ ಏನು? ಆ ಗರ್ಭಕೋಶದ ಕ್ಯಾನ್ಸರ್ಸ್ ಅಲ್ಲಿ ಬೇರೆ ಬೇರೆ ಏನಾದರೂ ವಿಧಗಳಿದಾವ? ಫೀಮೇಲ್ ಹೆಣ್ಮಕ್ಳು ರಿಲೇಟೆಡ್ ಕ್ಯಾನ್ಸರ್ಗಳಂತಂದರೆ ಯೂಟ್ರೈನ್ ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರ್ ಸರ್ವಿಕ್ಸ್, ಓವೇರಿಯನ್ ಕ್ಯಾನ್ಸರ್, ಆಮೇಲೆ ವಜನಲ್ ಕ್ಯಾನ್ಸರ್ಸ್. ಸೊ ನಾವು ಡಯಾಗ್ನೋಸ್ ಮಾಡಿ ಇದು ಬೇಗ ಟ್ರೀಟ್ಮೆಂಟ್ ಮಾಡುವಂಥದ್ದಂದರೆ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್. ಹೌದು, ಜಾಸ್ತಿ ಇದೆ. ಕಂಪೇರ್ಡ್ ಇನ್ 2020 ರಿವ್ಯೂ ನೋಡಿದ್ರೆ, ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 26% ವರ್ಲ್ಡ್ ವೈಡ್ ಜಗತ್ತಲ್ಲೆಲ್ಲ ಇರೋದು ಅದ್ರ CS ಸರ್ವಿಕ್ಸಲ್ಲಿ, ಕ್ಯಾನ್ಸರ್ ಸರ್ವಿಕ್ಸಲ್ಲಿ ಇಂಡಿಯಾನೇ 26% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಇದಕ್ಕೆ ಲೋ ಇಮ್ಯುನಿಟಿ ಕಾಸ್, ಅರ್ಲಿ ಮ್ಯಾರೇಜ್, ಮೋರ್ ಎಕ್ಸ್ಪೋಜರ್ ಟು ಅರ್ಲಿ ಏಜ್ ಆಫ್ ಸೆಕ್ಷುವಲ್ ಆ್ಯಕ್ಟಿವ್ ಅರ್ಲಿ ಏಜಲ್ಲಿ ಆಗೋದ್ರಿಂದ, ಲೇಟ್ ಮೆನೋಪಾಸ್, ಮಲ್ಟಿಪಲ್ ಪ್ಯಾರಿಟಿ ಅಂದರೆ ತುಂಬ ಜನ ಮಕ್ಕಳು, ಹೈಯರ್ ಪ್ಯಾರಿಟಿ 4-5 ಮಕ್ಕಳು, ಆ ಥರ, ಲೋ ಇಮ್ಯುನಿಟಿ, ಸ್ಮೋಕಿಂಗ್, ಇವೆಲ್ಲ ರೀಸನ್ಗಳಿಂದ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್. ಇನ್ನೊಂದು ಏನು ರೀಸನ್ ಇರ್ಬೋದು ಅಂದರೆ ಇತ್ತೀಚೆಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಕ್ಯಾನ್ಸರ್ ಸ್ಕ್ರೀನಿಂಗು, ಪೆರಿಫರಿಯರೆಲ್ಲನೂ ಇವರೆಲ್ಲ ನರ್ಸಿಂಗು, ಇವರೆಲ್ಲ ಆಶಾ ವರ್ಕರ್ಸು, ಪ್ಲಸ್ ಅವ್ರಿಗೆಲ್ಲ ಅವೇರ್ನೆಸ್ ಹೇಳೋಕ್ಕೆ ಹೇಳ್ತೀವಿ. ಅದ್ರ ಜೊತೆ ಸ್ಕ್ರೀನಿಂಗು ಜಾಸ್ತಿ ಆಗಿದೆ. ಆ ಗ್ರೌಂಡ್ ಲೆವೆಲಲ್ಲಿ ಏನೇನು ಮಾಡ್ಬೋದು, ಮೈನರ್ ವೆರೈಟಿ ಅಂದರೆ ನಾಟ್ ವೆರಿ ಕಾಂಪ್ಲಿಕೇಟೆಡ್, ಈಸಿಯರ್ ಟೈಪ್ ಆಫ್ ಸ್ಕ್ರೀನಿಂಗ್ ಮೆಥಡ್ಸ್ ಎಲ್ಲ ಆಗಿ ಬೇರೆಯವ್ರಿಗೆಲ್ಲ ಇದಾಗ್ತಾ ಇದೆ. ಅವೇರ್ನೆಸ್ ಜಾಸ್ತಿ ಆಗೋದ್ರಿಂದ ಡಯಾಗ್ನೋಸಿಸ್ ಆಗ್ತಾ ಇದೆ. ಇನ್ನು ಗರ್ಭಕೋಶದ ಕ್ಯಾನ್ಸರ್ ಬಂದವರಿಗೆ ಅಥವಾ ಗರ್ಭಕೋಶದ ಸಮಸ್ಯೆ ಅಂದವರಿಗೆ ಅವೇರ್ನೆಸ್ ಮೂಲಕ ಈಗ ಡಾಕ್ಟರ್ ಹತ್ರ ಬಂದವರಿಗೆ ಹೆಚ್ಚಾಗಿ ಗರ್ಭಕೋಶನ ರಿಮೂವ್ ಮಾಡಿಸ್ತಾರೆ. ಗರ್ಭಕೋಶನ ಕ್ಯಾನ್ಸರ್ ಬಂದವ್ರನ್ನ ಗರ್ಭಕೋಶ ರಿಮೂವ್ ಮಾಡಿಸೋದ್ರಿಂದ ಕಂಪ್ಲೀಟ್ ಆಗಿ ಅವರು ಕ್ಯಾನ್ಸರಿಂದ ಹೊರಗೆ ಬರ್ತಾರಾ, ಅವರು ಆರೋಗ್ಯವಂತರಾಗ್ತಾರಾ, ಹೇಗೆ? ಅದು ಸ್ಟೇಜಸ್ ಮೇಲಿರುತ್ತೆ. 80% ಆಫ್ ದ ಕಂಡೀಷನ್ ಕ್ಯಾನ್ಸರ್ ಸರ್ವಿಕ್ಸಲ್ಲಿ ಲೇಟರ್ ಸ್ಟೇಜಲ್ಲೇ ಡಯಾಗ್ನೋಸ್ ಆಗುತ್ತೆ. ಅವ್ರು ಬೇಗ ಬರಲ್ಲ ಸ್ಕ್ರೀನಿಂಗಿಗೆ, ಅವ್ರಿಗೆ ಅವೇರ್ನೆಸ್ ಇರಲ್ಲ. ಸೊ ಆವಾಗ ಅದು ಕಷ್ಟ, ರಿಕರೆನ್ಸ್ ಆರ್ ಹೈ, ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅರ್ಲಿ ಸ್ಟೇಜಸ್ ಇದ್ದರೆ ಚಾನ್ಸಸ್ ಆರ್ ದೇರ್. ಅದಕ್ಕೆ ನಾವು ಸ್ಕ್ರೀನ್ ಮಾಡ್ತೀವಿ. ಅಂದರೆ ಅರ್ಲಿ ಇನ್ಫೆಕ್ಷನ್ ಆಗೋದಕ್ಕೂ, ಈಗ 98% ಆಫ್ ಕ್ಯಾನ್ಸರ್ ಸರ್ವಿಕ್ಸ್ HPV, ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಂತ, HPV ಇಂದ ಆಗುತ್ತೆ. ಸೊ ಆ ಇನ್ಫೆಕ್ಷನ್ ಆಗಿ ಕ್ಯಾನ್ಸರ್ ಆಗೋದಕ್ಕೂ 10 years ಇರುತ್ತೆ ಲೇಟೆನ್ಸಿ ಪೀರಿಯಡ್. ಸೊ ಆ ಟೈಮಲ್ಲಿ ನಾವು ಸ್ಕ್ರೀನ್ ಮಾಡಿದ್ರೆ ರೆಮಿಷನ್ 90%. ಆ ರೀಸನ್ಗೆ ಸ್ಕ್ರೀನಿಂಗಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು. ಇನ್ನು PCOD ಸಮಸ್ಯೆ ಬಗ್ಗೆ ನಾನು ಆಗ್ಲೇ ಮಾತಾಡಿದೆ. PCOD ಸಮಸ್ಯೆಗೆ ಮುಖ್ಯವಾಗಿ ಒಬೆಸಿಟಿ ಕೂಡ ಕಾರಣ ಅಂತ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಗರ್ಭಕೋಶದ ಕ್ಯಾನ್ಸರ್ಗೂ PCODಗೂ ಏನಾದರೂ ಸಂಬಂಧ ಇದೆಯಾ? ಮೇ ಬಿ ಎಂಡೋಮೆಟ್ರಿಯಲ್, ಗರ್ಭಕೋಶದ ಒಳಗಡೆ ಲೈನಿಂಗ್ ಇರುತ್ತೆ, ಎಂಡೋಮೆಟ್ರಿಯಮ್ ಅಂತ. ಮಂತ್ಲಿ ಮುಟ್ಟಾದಾಗ ಅದೇ ಹೊರಗಡೆ ಬರೋದು ಇದು ಆಗಿ. ಸೊ ಅದರದ್ದು ಬಿಕಾಸ್ PCOS ಅಲ್ಲಿ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ, ಎಕ್ಸ್ಪೋಜರ್ ಆಫ್ ಹಾರ್ಮೋನ್ ಇರೋದ್ರಿಂದ ಆವಾಗ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ಫೈಬ್ರಾಯ್ಡ್, ಅದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.